ಹಾಯ್ ಗೈಸ್, ವೆಲ್ಕಮ್ ಟು ಸುಹಾಸ್ ಸುಮಾ ಯೂಟ್ಯೂಬ್ ಚಾನಲ್. ಯುಗಾದಿ ಅಲ್ವಾ ಇವತ್ತು ಸ್ಪೆಷಲ್. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮಗೆ ಹಿಂದೂಗಳ ಪ್ರಕಾರ ಇವತ್ತು ನಮಗೆ ಹೊಸ ವರ್ಷ ಅಲ್ವಾ, ಹಾಗಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಬೇವು ಬೆಲ್ಲ ತಿಂದು ಒಳ್ಳೇದಾಗಲಿ. ಎಲ್ಲರ ಜೀವನದಲ್ಲಿ ಸಿಹಿ ತುಂಬಿರಲಿ. ಕಹಿ ಅಲ್ಪ ಮಟ್ಟಿಗಿರುತ್ತೆ, ಬಟ್ ಸ್ವಲ್ಪ ಕಹಿ ಇರಲಿ, ಜಾಸ್ತಿ ಸಿಹಿನೇ ತುಂಬಿರಲಿ ಅಂತ ಎಲ್ರಿಗೂ ಆಶಿಸ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬದ ಒಂದು ವ್ಲಾಗ್ ಆಗಿರುತ್ತೆ. ನಮ್ಮ ಮನೇಲಿ ಹೇಗೆ ಯುಗಾದಿ ಆಚರಿಸ್ತೀವಿ, ಅಡುಗೆ ಮಾಡ್ತೀವಿ, ಆಮೇಲೆ ಪೂಜೆ ಅದರದ್ದಾಗಿರುತ್ತೆ. ಇವತ್ತು ಯುಗಾದಿಗೆ ಬೇವು ಮತ್ತು ಬೆಲ್ಲನ ನಮ್ಮ ಮನೆಯವ್ರಿಗೆ ನಾನು ತಿನ್ನಿಸ್ತಿದ್ದೀನಿ ಇವಾಗ. ಇವತ್ತು ಹೇಳಿ ಯುಗಾದಿ ಇರೋ ಕಾರಣ ಬೆಳಗ್ಗೆ ಬೇಗ ಎದ್ಬಿಟ್ಟು ನಾನು ನಮ್ಮ ಮನೆಯವರು ಇಬ್ಬರು ಸೇರಿಬಿಟ್ಟು ಹೋಳಿಗೆ ಮಾಡ್ತಿದ್ದೀವಿ. ಹೋಳಿಗೆ ಎಲ್ಲ ಒಬ್ಬಟ್ಟು ಅಂತಾರೆ, ಇದು ಬೇಳೆ ಹೋಳಿಗೆ ಅಲ್ಲ, ಕಾಯಿ ಹೋಳಿಗೆ ಮಾಡ್ತಿದ್ದೀವಿ ನಾವು. ನೋಡಿದ್ರಲ್ಲ ಹೋಳಿಗೆ ಮಾಡಿರೋದು ಹೇಗಿದೆ, ಚೆನ್ನಾಗಿದೆಯಾ, ಇನ್ನೂ ಚೆನ್ನಾಗಾಯ್ತಾ ಅಂತೇಳಿ ಕಮೆಂಟ್ ಮಾಡಿ. ನೀವು ಇಷ್ಟೇ ದೊಡ್ಡದಾಗಿ ಮಾಡ್ತೀರಾ, ಚಿಕ್ಕದಾಗಿ ಮಾಡ್ತೀರಾ ಅಂದ್ಬಿಟ್ಟು ಹೇಳಿ ನನಗೆ. ಫೈನಲಿ ಹೋಳಿಗೆ ಅಂತೂ ಅಷ್ಟು ಮಾಡಾದ್ವು. ಇವಾಗ ನೋಡಿ ಇಷ್ಟೇ ಮಾಡಿರೋದು, ಜಾಸ್ತಿ ಮಾಡಿಲ್ಲ. ಇರೋದು ಇಬ್ಬರೇ ಕಾರಣ. ಅವ್ರು ನಮ್ಮನೆ ಫ್ರೆಂಡ್ಸ್ ಏನಾದರೂ ಬರ್ಬೋದು, ಅವರಿಗೆಲ್ಲ ಒಂದೊಂದು ಕೊಟ್ಬಿಟ್ಟು ನಾವು ಒಂದೊಂದು ತಿಂದುಬಿಟ್ರೆ ಮುಗೀತು ಅಷ್ಟೇ. ನೋಡಿ ಇವಾಗ ಅಡುಗೆಗೆಲ್ಲ ಪ್ರಿಪ್ರೇಷನ್ ಆಗ್ತಿದೆ. ತರಕಾರಿ ಎಲ್ಲ ಕಟ್ ಮಾಡ್ತಿದ್ದೀವಿ ಇವಾಗ. ಎಲ್ಲ ಒಂದ್ಸರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಆಮೇಲೆ ಮುಂದಿನ ಪ್ರೊಸೆಸ್ ಮಾಡೋದು. ನನ್ನ ಹಸ್ಬೆಂಡ್ ಎಲ್ಲ ಕಟ್ ಮಾಡಿಕೊಡ್ತಿದ್ದಾರೆ, ಎಲ್ಲ ಕುತ್ಕೊಂಡು ಫುಲ್ ಕಟ್ ಮಾಡ್ತಿದ್ದಾರೆ. ಇವಾಗ ಅಡುಗೆ ಎಲ್ಲ ರೆಡಿ ಆಗ್ತಿದೆ. ಇದು ಸಾಂಬಾರಿಗೆ ಇವಾಗ ನುಗ್ಗೆಕಾಯಿ, ಆಲೂಗಡ್ಡೆ ಎಲ್ಲ ಬೇಯ್ತಿದೆ. ಈ ಕಡೆ ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಪಾಯಸ ಆಲ್ರೆಡಿ ಆಗಿದೆ. ಚಿತ್ರಾನ್ನ ಮಾಡ್ತಿದ್ದೀನಿ. ಬಟ್ ಚಿತ್ರಾನ್ನಕ್ಕೆ ಏನು ಸ್ಪೆಷಲ್ ಗೊತ್ತಾ ಇವತ್ತು? ಚಿತ್ರಾನ್ನಕ್ಕೆ ಮಾವಿನಕಾಯಿ ಇವತ್ತು ತುರಿದು ಹಾಕ್ತಿದ್ದೀನಿ, ಅದು ಸ್ಪೆಷಲ್ಲು. ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದ್ದೀವಿ. ಆಲ್ರೆಡಿ ಮಾವಿನಕಾಯಿನ ಕ್ಲೀನಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಅದಕ್ಕೆ ಆ್ಯಡ್ ಮಾಡಬೇಕು. ಇವತ್ತು ಯುಗಾದಿ ಆಗಿರೋ ಕಾರಣ ಸ್ವಲ್ಪ ಮ್ಯಾಂಗೋ ಸ್ಪೆಷಲ್ ಅಂತ ಹೇಳಿಬಿಟ್ಟು ಮಾವಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ನೋಡ್ತಿದ್ದೀರ, ಕಲರ್ಫುಲ್ ಆಗಿದೆ. ಇದು ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ. ಈಗ ಸ್ಟವ್ ಆಫ್ ಮಾಡ್ತಿದ್ದೀನಿ. ಈ ಕಡೆ ನುಗ್ಗೆಕಾಯಿ ಸಾಂಬಾರು ಆಗಿದೆ, ಕುದೀತಾ ಇದೆ. ಇದನ್ನು ಇವಾಗ ಆಫ್ ಮಾಡಬೇಕು. ಇವಾಗ ಬೀನ್ಸ್ ಪಲ್ಯ ಮಾಡೋದಕ್ಕೆ ಒಲೆಗೀಗ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಸಾಸಿವೆ ಹಾಕಿದ್ದೀನಿ. ಇವಾಗ ಬೀನ್ಸ್ ಪಲ್ಯ ಮಾಡಬೇಕು. ಇವಾಗ ಅಡುಗೆ ಎಲ್ಲ ರೆಡಿಯಾಗಿದೆ, ಬನ್ನಿ ತೋರಿಸ್ತೀನಿ. ನುಗ್ಗೆಕಾಯಿ ಸಾಂಬಾರು, ಚಿತ್ರಾನ್ನ, ಸ್ಪೆಷಲಿ ಮಾವಿನಕಾಯಿ ಚಿತ್ರಾನ್ನ, ರೈಸ್ ರೆಡಿಯಾಗಿದೆ, ಪಾಯಸ, ಬೀನ್ಸ್ ಪಲ್ಯ, ಇನ್ಸ್ಟೆಂಟ್ ಉಪ್ಪಿನಕಾಯಿ, ಆಮೇಲೆ ಕೋಸಂಬರಿ ರೆಡಿಯಾಗಿದೆ, ಆ್ಯಂಡ್ ಬೇವು ಬೆಲ್ಲ. ಇದು ನಮ್ಮ ಸೈಡ್ ಮಾಡುವಂತಹ ಬೇವು ಬೆಲ್ಲ, ಈ ಟೈಪ್ ಮಾಡ್ತಾರೆ. ಸೊ ಎಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಪೂಜೆ ಮಾಡಬೇಕು. ಇವಾಗ ಬನ್ನಿ ಪೂಜೆ ಮಾಡೋಣ. ಇವಾಗ ಪೂಜೆ ಮಾಡೋ ಸಮಯ. ಇವಾಗ ಮಾಡಿರೋ ಅಡುಗೆನೆಲ್ಲ ದೇವ್ರ ಹತ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಇವಾಗ ನೆಕ್ಸ್ಟ್ ಪೂಜೆ ಮಾಡೋ ಸಮಯ. ಪ್ರಿಪ್ರೇಷನ್ ಎಲ್ಲ ಆಗಿದೆ. ಇವಾಗ ನಮ್ಮ ಮನೆಯವ್ರು ಬಂದುಬಿಟ್ಟು ಪೂಜೆ ಮಾಡ್ತಾರೆ. ಇವಾಗ ನಮ್ಮ ಮನೆಯವ್ರು ಪೂಜೆ ಶುರು ಮಾಡಿದ್ದಾರೆ.
ಇದಾಗಿತ್ತು ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ವ್ಲಾಗ್. ನಮ್ಮ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಡೈಲಿ ವ್ಲಾಗ್ ಬಿಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.